ಬಿಡಿ ನನ್ನನ್ನೇನು ಕರ್ಕೊಂಡ್ ಬಂದಿದ್ದೀರಾ? ಅಯ್ಯೋಯ್ಯೋ, ಪೂಜಾರಿ ಅವ್ರನ್ನ ಇಲ್ಲಿ ಕರ್ಕೊಂಬಂದ್ರ? ಇವರು ದೈವಾಂಶ ಸಂಭೂತರು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಕ್ ಹೋಗ್ಬೇಡಿ. ಕ್ಷಮಿಸ್ಬಿಡಿ ಪೂಜಾರಿ ಅವ್ರೆ, ಬಾಡಿಗೆ ರೌಡಿಗಳಲ್ವಾ, ಕಾಸಿಗೆ ಏನ್ ಬೇಕಾದ್ರೂ ಮಾಡ್ತಾರೆ. ನನ್ನನ್ನೇನು ಕರ್ಕೊಂಡ್ ಬಂದಿದ್ದೀರಾ? ನನಗೊಂದು ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು. ಏನದು? ಭಕ್ತರಿಗೆ ಕೊಡೋ ತೀರ್ಥದಲ್ಲಿ ಸ್ವಲ್ಪ ವಿಷ ಹಾಕ್ಬೇಕು. ಅಯ್ಯೋ ದುಷ್ಟರ, ಪರಮಾತ್ಮನ್ ಸೇವೆ ಮಾಡೋ ನಾನು ನನ್ ಪ್ರಾಣ ಹೋದ್ರು ಸರಿ, ನಾನಂತ ಕೆಲ್ಸ ಮಾಡಲ್ಲ. ಸರಿ, ನಿನ್ ಹೆಂಡತಿ ಮಕ್ಕಳು ಪ್ರಾಣ ಹೋದ್ರೆ? ಹೆದರ್ಸ್ತಾ ಇದ್ದೀರಾ? ದೇವ್ರಿಗೆ ನೈವೇದ್ಯ ಇಡೋ ಈ ಕೈಯಲ್ಲಿ ಭಕ್ತರಿಗೆ ವಿಷ ಕೊಡೋದಿಲ್ಲ. ಊರಲ್ಲಿ ಅಂಗಡಿಗೆ ಹೋಗೋ ನಿನ್ ಹೆಂಡತಿ ಸುಶೀಲ, ಕಾಲೇಜ್ಗೆ ಹೋಗೋ ನಿನ್ ಮಗ ಜಗದೀಶ್, ಕ್ಲಾಸಿಕಲ್ ಡ್ಯಾನ್ಸಿಗೆ ಹೋಗೋ ನಿನ್ ಮಗಳು ಸಾನ್ವಿ, ಒಂದೇ ಕುಟುಂಬಕ್ಕೆ ಸೇರಿದ ಮೂವರ ಅನುಮಾನಾಸ್ಪದ ಸಾವು. ಅಂದ್ರೆ ವಾರ್ತೆ ಚೆನ್ನಾಗಿರುತ್ತಾ? ನಾನ್ ಹೇಳ್ದೆ ಅನ್ಕೋ, ನೀವು ನಾಳೆ ವಾರ್ತೆಯಲ್ಲಿ ಇದನ್ನೇ ಕೇಳ್ತೀರಾ. ನೀನೀ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾಳೆ ಈ ವಾರ್ತೆನ ಎಲ್ರೂ ನೋಡ್ತಾರೆ. ಅಯ್ಯಯ್ಯೋ, ನಾನ್ ಮೊದ್ಲೇ ಹೇಳಿದಾಗ ನೀನ್ ಒಪ್ಕೊಂಡ್ರೆ ಚೆನ್ನಾಗಿರೋದು. ಇಷ್ಟೆಲ್ಲ ಕಷ್ಟ ಕೊಡೋ ಅವಶ್ಯಕತೆ ಯಾರಿಗೂ ಬರೋದಿಲ್ವಲ್ಲ ಪೂಜಾರಿ ಅವ್ರೆ. ಅಮ್ಮ, ನನ್ಗೆ ಹೆಂಡತಿ ಮಕ್ಕಳಿದ್ದಾರೆ. ನನಗೇನಾದ್ರೂ ಆಯ್ತು ಅಂದ್ರೆ ನನ್ನ ಮಕ್ಕಳು ಅನಾಥರಾಗೋಗ್ತಾರೆ. ನನ್ನ ಕ್ಷಮಿಸ್ಬಿಡಮ್ಮ. ನಿಮ್ಮೊಬ್ರದೇನ ಕುಟುಂಬ? ಊರಲ್ಲಿರೋರು ಯಾವ್ದು ಕುಟುಂಬ ಇಲ್ವಾ? ಆ ವ್ಯಕ್ತಿಗಳೆಲ್ವಾ ಸತ್ತು ಹೋಗ್ತಾ ಇರೋದು? ಅದ್ ಹೇಗ್ ಸಾಯಿಸ್ತೀರಾ ನೀವು? ಅವ್ರ ಕುಟುಂಬದವರು ಅನಾಥರಾಗೋದು ನಿಮ್ಗೆ ಇಷ್ಟನಾ? ಮರ್ಯಾದೆಯಿಂದ ನಿಜ ಹೇಳಿ. ಅದಲ್ಲಮ್ಮ, ಹೇಳಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಪುರೋಹಿತ್ರೆ, ನಿಮ್ ಪ್ರಾಣಕ್ಕೆ ನಾನ್ ಧೈರ್ಯ ಕೊಡ್ತಾ ಇದ್ದೀನಿ. ಅವ್ನ್ ಯಾರು ಅಂತ ಹಿಡ್ದು ಹಾಕಿದ್ರೆ ಅವ್ನು ಹೋಗ್ತಾನೆ ಒಳಗಡೆಗೆ. ನಿಮ್ ಮೇಲ್ ಒಂದು ನೊಣ ಕೂರೋದಕ್ಕೂ ನಾನ್ ಬಿಡೋದಿಲ್ಲ. ಮರ್ಯಾದೆಯಿಂದ ನಿಜ ಹೇಳ್ಬಿಡಿ. ಇಲ್ಲ, ನಾನು ಹೇಳೋದಿಲ್ಲಮ್ಮ. ಹೇಳಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಕೂತ್ಕೋ. ಥ್ಯಾಂಕ್ ಯು. ಇವತ್ತು ನನ್ನ ಜೊತೆ ಬಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಸರಿ, ಬೇಗ ಆರ್ಡರ್ ಮಾಡು. ಬೇಬಿ, ಇವಾಗ ನಿನಗೆ ಏನ್ ಬೇಕೋ ಅದನ್ನ ತಿನ್ನೋ ಅವಕಾಶ ಇಲ್ಲ. ಇಲ್ಲಿ ನೋಡು, ರೆಸ್ಟೋರೆಂಟ್ ಬಾ ಅಂತ ಕೇಳ್ಕೊಂಡೆ ನಾನ್ ಬಂದಿದ್ದೀನಿ. ಇಲ್ಲೂ ಹುಚ್ಚುಚ್ಚಾಗಿ ರೂಲ್ಸ್ ಗಳನ್ನ ಮಾಡಿದ್ರೆ ಎದ್ದು ಹೊರಟೋಗ್ತೀನಿ. ನಂಗೋಸ್ಕರ ಆಗ್ಲಿ ನಿಂಗೋಸ್ಕರ ಆಗ್ಲಿ ಅಲ್ಲ ಬೇಬಿ, ನಮ್ ಮಗುಗೋಸ್ಕರ. ಸರ್, ಆರ್ಡರ್ ಪ್ಲೀಸ್. ನೋ ಆಯಿಲ್, ನೋ ಶುಗರ್, ನೋ ಫ್ಯಾಟ್. ಇದು ಎಲ್ಲ ಬಿಟ್ಟು ಏನಾದ್ರೂ ಇತ್ತು ಅಂದ್ರೆ ಅದನ್ನ ತಗೊಂಬಾ. ಆ ದರಿದ್ರನ ನೀನೇ ತಿನ್ನು. ನೋ ಆಯಿಲ್, ನೋ ಫ್ಯಾಟ್, ನೋ ಶುಗರ್. ಇದೇನು ಇಲ್ದೇ ಇರೋ ನೀರ್ನ ಕುಡಿಯೋಕೆ ಬಂದಿದೀವ ಇಲ್ಲಿಗೆ. ತಂದೂರಿ ಚಿಕನ್, ಅಪೋಲೋ ಫಿಶ್, ಲಾಲಿಪಾಪ್, ಬಟರ್ ಚಿಕನ್, ಮಟನ್ ಮಸಾಲಾ, ಇದೆಲ್ಲದನ್ನು ಕೊಡಿ ಒಂದೊಂದ್ ಪ್ಲೇಟು. ಎಲ್ಲದಕ್ಕಿಂತ ಮುಂಚೆ 2 ಮಟನ್ ಸೂಪ್ ತಗೊಂಬನ್ನಿ. ಇದೆಲ್ಲ ನೀನ್ ಒಬ್ಳಿಗೇನಾ? ಅಯ್ಯೋ 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 ಅಯ್ಯೋ, ಇದೆಲ್ಲ ತಿಂದ್ರೆ ಬೇಬಿಗೆ ಅನ್ಹೆಲ್ತಿ ಅಲ್ವಾ? ಬಾಯ್ ಮುಚ್ಚು. ನನ್ಗಿರೋದ್ ಒಂದೇ ಮಗು, ಅದಲ್ದೆ ಇಡೀ ಆಸ್ತಿಗೆ ಇವನೇ ವಾರಸ್ದಾರ. ಇವನ್ನ ಹೇಗ್ ನೋಡ್ಕೋಬೇಕು ನಂಗೆ ಗೊತ್ತಿಲ್ವಾ? ಹಾಗಲ್ಲ ಬೇಬಿ. ಇನ್ನೊಂದ್ಸಲ ಬೇಬಿ ಅಂದ್ರೆ ಹಲ್ಗಳು ಕಿತ್ತಾಕ್ಬಿಡ್ತೀನಿ. ಕೇಳಿಸ್ಕೊಂಡ್ಯಾ? ಆರ್ಡರ್ ಸರ್. ನೀನ್ ಹೋಗಿ ಕೊಟ್ಟಿರೋ ಆರ್ಡರ್ ತಗೊಂಬಾ. ಓಕೆ ಸರ್. ಇವನ್ ಯಾಕೆ ಇಲ್ಲಿದ್ದಾನೆ? ಅರ್ಜೆಂಟಾಗಿ ಅದಕ್ಕೆ ಫೋನ್ ಮಾಡಿ ಹೇಳ್ಬೇಕು. ಫೋನೇ ಕನೆಕ್ಟ್ ಆಗ್ತಿಲ್ಲ. ಯಾರಿಗ್ ಮಾಡ್ತಿದ್ಯಾ? ರಾಜಲಕ್ಷ್ಮಿ ಅದಕ್ಕೆ ಫೋನ್ ಕನೆಕ್ಟ್ ಆಗ್ತಿಲ್ಲ. ಇವಾಗ ಅವಳಿಗೆ ಯಾಕೆ ಫೋನ್ ಮಾಡ್ತಿದ್ಯಾ? ಒಳ್ಳೆ ಊಟ ಮಾಡ್ತಿದೀವಿ ಅಂತ ಅವಳಿಗೆ ಹೇಳ್ಬೇಕು ಅಂತಿದ್ಯಾ? ಯಾರ್ ಏನೇ ಹೇಳಿದ್ರು ನನಗೆ ಇಷ್ಟ ಆಗೋದನ್ನೇ ನಾನ್ ತಿನ್ನೋದು. ಅದ್ ಹಾಗಲ್ಲ ಅಸ್ಮಿತಾ. ಅವನ ನೋಡ್ದಿಯಾ? ಯಾರವರು? ಅವತ್ತು ಅಣ್ಣ ಊಟ ತಗೊಂಡು ಹೋಗ್ಬೇಕಾದ್ರೆ ಊಟದಲ್ಲಿ ವಿಷ ಬೆರೆಸಿದ್ದು ಇವನೇ. ರಾಜಲಕ್ಷ್ಮಿ ಅದಕ್ಕೆ ಪರ್ಸನಲ್ ಅಸಿಸ್ಟೆಂಟ್, PA.
ಆ ಘಟನೆ ಆದ್ಮೇಲೆ ಸಿಕ್ಕಾಕೊಳ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ಇವನೇನಾ? ಹೌದು ಇವನೇ. ಇವಾಗ ಅದಕ್ಕೆ ಇನ್ಫಾರ್ಮ್ ಮಾಡಿದ್ರೆ ಬಂದ್ ಇವನ ಹಿಡಿತಾರೆ. ಆಗ ನಿಜವಾದ ವಿಲನ್ ಯಾರು ಅಂತ ಗೊತ್ತಾಗುತ್ತೆ. ಓ ಹಾಗ ಆ ರಾಜಲಕ್ಷ್ಮಿ PA ಇವನೇನಾ? ಹೇಗಾದ್ರೂ ಪ್ರಶಾಂತ್ನ ಆ ಕಡೆ ಕಳ್ಸಿ ಅವನ ಹತ್ರ ಹೋಗಿ ಮಾತಾಡ್ಬೇಕು. ಸೂಪ್ ಮೇಡಮ್. ಅಸ್ಮಿತಾ, ಇದೆಲ್ಲ ಬೇಡ ಅಸ್ಮಿತಾ. ಏನಮ್ಮ ಅದ್ಯಾ ಮನೆಗ್ ಬಂದಿದ್ದೀರಾ? ಚಿಕ್ಕಪ್ಪ ಇಲ್ವಲ್ಲ ಚಿಕ್ಕಿ, ಒಬ್ರೇ ಹೇಗ್ ಬದುಕ್ತಾ ಇದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಚಿಕ್ಕಿ. ನನ್ನನ್ನು ನೋಡೋದಕ್ ಬಂದಿದ್ದೀರಾ? ನೋಡಿದ್ರಲ್ವಾ, ಈಗ ನೀವಿಬ್ರು ಹೊರಡಿಮ್ಮ, ಹೊರಡಿ. ಇದೇನತ್ತೆ, ಮಾವನ್ಗೋಸ್ಕರ ಫುಲ್ ಬಾಟ್ಲು ತಂದೆ. ಬಾ 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 ಬಾ. ಅವ್ರು ಬದುಕಿದ್ದಿದ್ರೆ ಎತ್ತಿರೋ ಬಾಟಲು ಕೆಳಗಿಡ್ತಾನೆ ಇರ್ಲಿಲ್ಲ. ಆದ್ರೆ ಇವಾಗ ಇಲ್ವಲ್ಲ, ಏನ್ ಮಾಡೋದು? ಅಯ್ಯೋ ಪೆದ್ದಿ, ನಾನು ಇದೀನ್ ಕಣೆ, ಕುಡ್ದು ಬಿಡ್ತೀನಿ. ಚಿಕ್ಕಪ್ಪ ಬದುಕಿರೋ ಟೈಮಲ್ಲಿ ನನ್ ಹತ್ರ ಬಂದು ನೀನು ನನ್ ಮಗ್ಳು ತರ ಅಮ್ಮ ಅಂತ ಹೇಳಿ ಕ್ವಾರ್ಟರ್ಗೆ ಫುಲ್ ಬಾಟ್ಲಿಗೆ ಹಣ ಕೇಳಿದ್ರು ಚಿಕ್ಕಿ. ಹೌದಾ? ನಾನ್ ಯಾವಾಗ ಕೇಳ್ದೆ? ನಾನೇನ್ ಕೇಳಿಲ್ವಲ್ಲ. ಕನಿಷ್ಠ ಪಕ್ಷ ಈ ಫುಲ್ ಬಾಟ್ಲಾದ್ರೂ ಫೋಟೋ ಮುಂದೆ ಇಟ್ಟು ಶ್ರದ್ಧಾಂಜಲಿ ಅರ್ಪಿಸ್ರಮ್ಮ, ಕುಡ್ದು ಬಿಡ್ತೀನಿ. ಆದ್ರೆ ಏನ್ ಮಾಡೋದಮ್ಮ, ಅವ್ರು ಇಲ್ವಲ್ಲ. ನೀವೇನು ಹೊರಡಿ, ನೀವು ಹೊರಡಿ. ಚಿಕ್ಕಮ್ಮ ಒಂದೇ ಒಂದ್ಸರಿ ಚಿಕ್ಕಪ್ಪನ್ ಫೋಟೋಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತೀವಿ.